ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶ್ರೀನಿಧಿ ಹೆಬ್ಬಾರ್. ಇಂದು ಮನೆಯ ಅಂಗಳದಲ್ಲಿ ಸದಾ ಚುರುಕಾಗಿ ತನ್ನ ಕೂಗಿನ ಮುಖಾಂತರ ನಮ್ಮೆಲ್ಲರನ್ನು ಆಕರ್ಷಿಸುತ್ತಾ ಮುದ್ದಾದ ಗೂಡನ್ನು ಹೊಲಿಯುವ ತನ್ನ ಕಾಯಕದಿಂದ ಹೆಸರುವಾಸಿಯಾಗಿರುವಂತಹ ಒಂದು ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಣ. ಆ ಪಕ್ಷಿ ಬೇರೆ ಯಾವುದೂ ಅಲ್ಲ, ಟುವಿ ಹಕ್ಕಿ ಅಥವಾ ಟೈಲರ್ ಬರ್ಡ್ ಅಂತ ಕರಿತೀವಿ, ಅಥವಾ ದರ್ಜಿ ಹಕ್ಕಿ ಅಂತ ಕೂಡ ಕರಿತೀವಿ. ಹಿಂದಿನ ಒಂದು ಸಂಚಿಕೆಯಲ್ಲಿ ಇದರದ್ದೇ ಜಾತಿಯ ಇನ್ನೊಂದು ಪಕ್ಷಿಯ ಬಗ್ಗೆ ತಿಳ್ಕೊಂಡಿದ್ವಿ, ಗದ್ದೆ ಟುವಿ ಹಕ್ಕಿ ಅನ್ನೋದ್ರ ಬಗ್ಗೆ. ಈಗ ಹೇಳ್ತಿರುವಂತಹ ಪಕ್ಷಿ ಹಸಿರು ಟುವಿ ಹಕ್ಕಿ, ಟೈಲರ್ ಬರ್ಡ್. ನೋಡೋದಕ್ಕೆ ಗುಬ್ಬಚ್ಚಿಗಿಂತ ಸಣ್ಣದಾಗಿರುವಂಥ ಪಕ್ಷಿ. ಈ ಪಕ್ಷಿಯ ವೈಜ್ಞಾನಿಕ ಹೆಸರು ಆರ್ಥೋಟೊಮಸ್ ಸುಟೋರಿಯಸ್ ಅಂತ ವೈಜ್ಞಾನಿಕವಾಗಿ ಕರೆಯಬಹುದು. ಗುಬ್ಬಚ್ಚಿಗಿಂತ ಚಿಕ್ಕದಾಗಿರುತ್ತೆ ಇದರ ಆಕಾರ. ರೆಕ್ಕೆ, ಬೆನ್ನು, ತಲೆ, ಮೇಲ್ಭಾಗದಲ್ಲಿ ಗಾಢವಾದ ಹಸಿರು ಬಣ್ಣವನ್ನು ಹೊಂದಿರುತ್ತೆ ಹಾಗೂ ಹಣೆಯಲ್ಲಿ ಇಟ್ಟಿಗೆಗೆಂಪು ಬಣ್ಣದ ಪಟ್ಟೆ ಇರುತ್ತೆ. ಎದೆ, ಕುತ್ತಿಗೆ, ಹೊಟ್ಟೆ ಮೇಲೆಲ್ಲ ಬಿಳಿ ಬಣ್ಣವನ್ನು ಹೊಂದಿರುತ್ತೆ. ಸಂಪೂರ್ಣವಾದ ಬಿಳಿಯ ಬಣ್ಣದಿಂದ ಎದೆ, ಕುತ್ತಿಗೆ, ಹೊಟ್ಟೆ ಆವೃತವಾಗಿರುತ್ತೆ. ಗಂಡು ಪಕ್ಷಿಗೆ ಬಾಲದಲ್ಲಿ 2 ಉದ್ದವಾಗಿ ನೀಳವಾಗಿರುವಂತಹ ಪುಕ್ಕಗಳಿರುತ್ತೆ. ಇದನ್ನು ಬಿಟ್ಟರೆ ಗಂಡು ಮತ್ತು ಹೆಣ್ಣು ಪಕ್ಷಿಗೆ ಯಾವುದೇ ರೀತಿಯ ವ್ಯತ್ಯಾಸಗಳು ಇರೋದಿಲ್ಲ. ಈ ಪಕ್ಷಿಯನ್ನು ನೀವು ಗದ್ದೆ, ಪೊದೆಗಳು, ಉದ್ಯಾನಗಳು, ತೋಟಗಳು, ದಟ್ಟಕಾಡು ಹಾಗೂ ಕಾಡಿನಂಚಿನಲ್ಲಿರುವಂತಹ ತೋಟ ಅಥವಾ ಪ್ಲಾಂಟೇಶನ್ ಅಥವಾ ಧೈರ್ಯವಾಗಿ ಮನೆಯ ವರಾಂಡಗಳಲ್ಲೂ ಕೂಡ ಹಾರಾಡುವಂತಹ ಪಕ್ಷಿ. ಸದಾ ಚಟುವಟಿಕೆಯಿಂದ ಕೂತಲ್ಲಿ ಕೂರದೆ ಹಾರಾಡ್ತಾ ಇರುವಂತಹ ಪಕ್ಷಿ. ಇದರ ಸಿಳ್ಳಿನ ರಾಗಾಲಾಪನೆ ಅತ್ಯಂತ ಪ್ರಸಿದ್ಧವಾಗಿತ್ತು ಅಂದರೆ ಖಂಡಿತ ತಪ್ಪಾಗಲ್ಲ. ಇಷ್ಟು ಪುಟ್ಟ ಪಕ್ಷಿ ಕೊಳದಿಂದ ಬರುವಂತಹ ಮುದ್ದಾದ ತಾರಸ್ವರ ಎಂಥವ್ರಿಗೂ ಕೂಡ ಅಚ್ಚರಿ ಹುಟ್ಟಿಸುತ್ತೆ. ಯಾಕಂದರೆ ಈ ಪಕ್ಷಿಯ ಆಕಾರವನ್ನು ನೀವು ಯೋಚಿಸಿದಾಗ ಹೌದಾ ಇಷ್ಟು ಸಣ್ಣ ಪಕ್ಷಿನ ಅಂತ ಅನ್ಸುತ್ತೆ. ಈ ಹಸಿರು ಟುವಿ ಹಕ್ಕಿ ನಮ್ಮ ಒಂದು ಹೆಬ್ಬೆಟ್ಟು ನೋಡಿದಿರಲ್ಲ, ನೀವು ಹೆಬ್ಬೆಟ್ಟನ್ನು ಹೀಗೆ ಇಟ್ಕೊಂಡ್ರೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟೇ ದಪ್ಪವಾಗಿ ಅಷ್ಟೇ ದೊಡ್ಡದಾಗಿರುತ್ತೆ ಈ ಪಕ್ಷಿ. ಈಗ ನೀವು ಯೋಚನೆ ಮಾಡಿ ಎಷ್ಟು ದೊಡ್ಡದಾಗಿರುತ್ತೆ ಈ ಪಕ್ಷಿ ಅನ್ನೋದ್ರ ಬಗ್ಗೆ. ಇಷ್ಟು ಪುಟ್ಟ ಪಕ್ಷಿ ಎಷ್ಟು ಮುದ್ದಾದ ಸ್ವರವನ್ನು ಹೊರಡಿಸುತ್ತೆ ಅಲ್ವಾ, ಟುವಿ 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 ಅಂತ. ಎಷ್ಟೋ ಜನ ಸಂಗೀತ ಸಂಯೋಜಕರಿಗೆ ಹಾಗೆ ಹಾಡುಗಾರರಿಗೆ ಪ್ರೋತ್ಸಾಹವನ್ನು ಉತ್ಸಾಹವನ್ನು ಕೊಡುವಂತಹ ಪಕ್ಷಿ ಕೂಡ ಇದು ಅಂದರೆ ತಪ್ಪಾಗಲ್ಲ. ಇದು ಸಾಧಾರಣವಾಗಿ ಮುಂಜಾವಿನಲ್ಲಿ ಮಾಡುವಂತಹ ಕಾಲ್ ಅಥವಾ ಕರೆಯನ್ನು ಕೇಳಿಸ್ಕೊಳ್ಳೋಣ. ಎಷ್ಟು ಮುದ್ದಾದ ಕರೆಯನ್ನು ತನ್ನ ಸಂಗಾತಿಗೆ ಕೊಟ್ಟು ಆಹಾರವನ್ನು ಹುಡುಕೋದಕ್ಕೆ ಕರೀತಾ ಇದೆ ನೋಡಿ. ಮುಂಜಾವಿನ ಸಮಯದಲ್ಲಿ ಮುಂಜಾನೆ ತನ್ನ ಸಂಗಾತಿಯೊಂದಿಗೆ ಆಹಾರವನ್ನು ಹುಡುಕುವಂತಹ ಸಂದರ್ಭದಲ್ಲಿ ರೆಕಾರ್ಡ್ ಮಾಡಿರುವಂತಹ ಒಂದು ಕರೆಯನ್ನು ನೀವು ಕೇಳಿಸ್ಕೊಂಡ್ರಿ. ಈ ಟುವಿ ಹಕ್ಕಿಗಳು ಸಾಧಾರಣ 3 ರಿಂದ 6 ವರ್ಷಗಳ ಕಾಲ ಬದುಕುತ್ತೆ ಅಂತ ಸಂಶೋಧನೆಗಳು ತಿಳಿಸುತ್ತೆ. ಇದರ ತೂಕ 6 ರಿಂದ 10 ಗ್ರಾಂ, ಕೇವಲ 6 ರಿಂದ 10 ಗ್ರಾಂ ತೂಕವನ್ನು ಹೊಂದಿರುತ್ತೆ ಈ ಟುವಿ ಹಕ್ಕಿ ಅಥವಾ ದರ್ಜಿ ಹಕ್ಕಿ. ಈ ಪಕ್ಷಿಗಳ ಆಹಾರ ಇನ್ಸೆಕ್ಟಿವೋರ್ ಅಂತ ಕರಿತೀವಿ ಅಥವಾ ಪ್ರಮುಖ ಕೀಟಾಹಾರಿಗಳು ಅಂತ. ಈ ಪಕ್ಷಿಯ ಆಹಾರದ ಮುಖ್ಯ ಭಾಗದಲ್ಲಿ, ಪ್ರಧಾನವಾದಂತಹ ಭಾಗದಲ್ಲಿ ಕೀಟಗಳನ್ನು ನೋಡ್ಬೋದು. ಉದಾಹರಣೆಗೆ ಜೇಡಗಳು, ಚುಂಗುಳ, ಲಾರ್ವಾಗಳು, ಜೀರುಂಡೆಗಳು, ಗೆದ್ಲುಗಳು ಹಾಗೂ ಪೌಷ್ಟಿಕಾಂಶಕ್ಕೋಸ್ಕರ ಮರಿಗಳಿಗೆ ಮಕರಂದವನ್ನು ಹಾಗೂ ಕೆಲವು ಸಮಯದಲ್ಲಿ ಆಯಾ ಋತುಗಳಲ್ಲಿ ದೊರೆಯುವಂತಹ ಸಣ್ಣ ಸಣ್ಣ ಹಣ್ಣುಗಳು, ಧಾನ್ಯಗಳ ಬೀಜವನ್ನು ಕೂಡ ಕೊಡುತ್ತೆ. ಆಯಾ ಋತುವಿನಲ್ಲಿ ಅಂದರೆ ಸಣ್ಣದಾಗಿ ಸಿಗುವಂತಹ ಕಬಳೆ ಹಣ್ಣು, ಬಾರೆಹಣ್ಣು, ಈ ಥರದ್ದೆಲ್ಲ ಹಣ್ಣುಗಳನ್ನು ಕೂಡ ತನ್ನ ಮರಿಗಳಿಗೆ ಆಹಾರವಾಗಿ ಕೊಡುತ್ತೆ. ಈ ಪಕ್ಷಿ ತನ್ನನ್ನು ಗುರುತಿಸ್ಕೊಂಡಿರೋದೇ ಎಲೆಗಳನ್ನು ಸೇರಿಸಿ ಗೂಡನ್ನು ಹೊಲಿಯುವಂತಹ ಕಲಾತ್ಮಕ ಕಾರ್ಯಕ್ಕೆ. ಏಪ್ರಿಲ್ನಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಅಗಲವಾಗಿರುವಂತಹ ಗಿಡಗಳನ್ನು ಹುಡುಕಿ ಅಗಲವಾದ ಗಿಡಗಳ ಎಲೆಗಳನ್ನು ಗುರುತಿಸಿ ಒಂದಕ್ಕೊಂದು ಎಲೆಗಳು ಬೆಸೆಯುವಂತೆ ಹೊಲಿದು ಜೋಳಿಗೆಯಂತೆ ಮಾಡಿ ಅದರೊಳಗೆ ಗೂಡನ್ನು ತಯಾರಿಸ್ತವೆ. ಎಲೆಗಳನ್ನು ಹೊಲಿಯೋದಕ್ಕೆ ದಾರವಾಗಿ ಜೇಡ್ರಬಲೆ, ಕೀಟಗಳ ಪ್ಯೂಪ ಅಥವಾ ರೇಷ್ಮೆಯ ಹುಳುಗಳಿರುತ್ತಲ್ಲ ಆ ಥರ ರೇಷ್ಮೆಯ ಹುಳುಗಳಿಂದ ದಾರವನ್ನು ತಯಾರಿಸಿ, ಕೆಲವೊಮ್ಮೆ ಸಸ್ಯ, ಮರ ಅಥವಾ ಪೈರಿನ ನಾರಿನಿಂದಲೂ ಕೂಡ ದಾರವನ್ನು ತಯಾರಿಸ್ತವೆ. ಈ ಎಲೆಗಳನ್ನು
ಹೊಲಿಯೋ ವಿಧಾನವು ತುಂಬ ಅಚ್ಚರಿಯನ್ನು ಹುಟ್ಟಿಸುತ್ತೆ ಅಂದರೆ ಖಂಡಿತ ತಪ್ಪಾಗಲ್ಲ. ಯಾಕಂದರೆ 2 ಕೈಗಳಿರುವಂತಹ ನಮಗೆ ಅಷ್ಟು ಸೂಕ್ಷ್ಮವಾದ ಕಲಾತ್ಮಕ ಕೆಲಸವನ್ನು ಮಾಡೋದಕ್ಕೆ ಕಷ್ಟ ಅಂತಂದರೆ, ಯಾವುದೇ ಕೈಗಳಿಲ್ಲದ ಈ ಟುವಿ ಹಕ್ಕಿ ಎಷ್ಟು ಮುದ್ದಾದ ಜೋಳಿಗೆ ಅಂತ ಗೂಡನ್ನು ನಿರ್ಮಿಸುತ್ತೆ ಅಂತಂದರೆ ನಿಮಗೆಲ್ಲರೂ ನೋಡಿದರೆ ಆಶ್ಚರ್ಯವನ್ನು ಪಡೋದ್ರಲ್ಲಿ ಖಂಡಿತ 2 ಮಾತಿಲ್ಲ. ಕೈಗಳಿಲ್ಲದೆ ಇರುವಂಥ ಈ ಹಕ್ಕಿ ತನ್ನ ಚುಂಚ ಅಥವಾ ಕೊಕ್ಕಿನಿಂದ 2 ದೊಡ್ಡ ಎಲೆಗಳ ಅಂಚನ್ನು ಮೊದಲು ಚುಚ್ಚುತ್ತೆ ಮತ್ತು ಈ ಚುಚ್ಚಿರುವಂತಹ ಜಾಗ ರಂಧ್ರವನ್ನು ಮಾಡಿರುತ್ತಲ್ಲ, ಆ ರಂಧ್ರದ ಮೂಲಕ ದಾರವನ್ನು ಎಳೆದು ಎಲೆಗಳನ್ನು ಒಟ್ಟಿಗೆ ಬಿಗಿಯಾಗಿ ಹಿಡಿದಿಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಹೇಗೆ ನಿಮಗೆ ಸುಲಭವಾಗಿ ವಿವರಿಸಬೇಕು ಅಂದರೆ, ಅಡುಗೆ ಮನೆಯ ಕುಕ್ಕರ್ ಮುಚ್ಚಳವನ್ನು ತೆಗೆದುಕೊಂಡ್ರೆ ಅದಕ್ಕೆ ರಿವೀಟ್ ಹಾಕಿರ್ತಾರೆ, 2 ಕಡೆಯಿಂದಲೂ ಟೈಟ್ ಆಗಿರುತ್ತೆ, ಬಿಚ್ಕೊಳ್ಳೋಕೆ ಸಾಧ್ಯ ಇರೋದಿಲ್ಲ. ಅದೇ ರೀತಿ ಈ ಪಕ್ಷಿ 2 ಎಲೆಗಳ 2 ತುದಿಗಳಲ್ಲೂ ಕೂಡ ರಿವೀಟ್ ಹಾಕಿರುವಂತಹ ದಪ್ಪ ಗಂಟುಗಳನ್ನು ಹಾಕುತ್ತೆ. ಎಷ್ಟು ಮುದ್ದಾದ ಕೈಗಳಿಲ್ಲದೆ ಎಂಥ ಚೆನ್ನಾಗಿರುವಂಥ ಗಂಟನ್ನು ಹಾಕತ್ತಲ್ವ. ಆ ಥರ 2 ಗಂಟುಗಳನ್ನು ಹಾಕಿ 2 ಅಂಚನ್ನು ಒಂದಕ್ಕೊಂದು ಸೇರದಂತೆ ಹೊಸದು ಬಿಡುತ್ತೆ. ಸಾಧಾರಣ ಒಂದು ಗೂಡಿನಲ್ಲಿ 2 ರಿಂದ 5 ಮೊಟ್ಟೆಗಳನ್ನು ಈ ಪಕ್ಷಿಗಳು ಇಡುತ್ತೆ. ಮಾಸಿರುವಂತಹ ಅಥವಾ ಕೆನೆ ಹಾಲಿನ ಬಣ್ಣದ ಅಥವಾ ಅಚ್ಚ ಬಿಳಿ ಬಣ್ಣದ, ಕೆಂಪು ಅಥವಾ ಕಂದು ಬಣ್ಣದ, ಈ ರೀತಿ ಬೇರೆ ಬೇರೆ ಬಣ್ಣದ ಮೊಟ್ಟೆಗಳನ್ನು ಇಡುತ್ತೆ. ಇವಾಗ ನಿಮಗೆ ಆಶ್ಚರ್ಯ ಅನಿಸ್ಬೋದು, ಅದೇಗೆ ಪ್ರತಿ ಸರಿನೂ ಬೇರೆ ಬೇರೆ ಬಣ್ಣದ ಮೊಟ್ಟೆಗಳಿರುತ್ತೆ ಅಥವಾ ಬೇರೆ ಬೇರೆ ಬಣ್ಣದ ಮೊಟ್ಟೆಗಳು ಹೇಗೆ ಬರೋಕ್ಕೆ ಸಾಧ್ಯ ಅಂತ ಕೇಳಿದರೆ, ಇದನ್ನು ಹಲವಾರು ಸಂಶೋಧನೆಗಳು ಆಹಾರದ ಆಗುವಂತಹ ಬದಲಾವಣೆಗಳು, ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳು ಈ ಮೊಟ್ಟೆಗಳ ಬಣ್ಣ ಬದಲಾಗೋದಕ್ಕೆ ಕಾರಣ ಅಂತ ಹೇಳುತ್ತೆ. ಈ ಮೊಟ್ಟೆಗಳಿಗೆ ಗಂಡು ಮತ್ತು ಹೆಣ್ಣು ಪಕ್ಷಿಗಳು 2 ಕೂಡ ಸೇರಿ ಒಟ್ಟಾಗಿ 12 ದಿನಗಳ ಕಾಲ ಕಾವನ್ನು ಕೊಡುತ್ತೆ. 12 ದಿನಗಳ ನಂತರ ಮೊಟ್ಟೆ ಇಡುವುದು ಹೊರಬಂದಂತಹ ಮರಿಗಳಿಗೆ ಪ್ರತಿ 5 ರಿಂದ 10 ನಿಮಿಷಕ್ಕೆ ಒಂದು ಬಾರಿ ಆಹಾರವನ್ನು ತಂದುಕೊಡುತ್ತೆ. ಪ್ರತಿ 5 ರಿಂದ 10 ನಿಮಿಷಕ್ಕೆ ಸುಮಾರು 6 ದಿವಸಗಳ ಕಾಲ. ಎಷ್ಟು ವಿಚಿತ್ರ ಅಲ್ಲ? 5 ನಿಮಿಷಕ್ಕೆ ಅಥವಾ 5 ರಿಂದ 10 ನಿಮಿಷಕ್ಕೆ ಒಂದ್ಸರಿ ಆಹಾರವನ್ನು ತಂದುಕೊಡ್ಬೇಕು ಅಂದರೆ ಈ ಪಕ್ಷಿ ಎಷ್ಟು ಚುರುಕಾಗಿರಬೇಕು. ಇದೊಂದು ಸೋಜಿಗ ಸಂಗತಿ ಅಂದರೆ ಖಂಡಿತ ತಪ್ಪಾಗಲ್ಲ. ಈ ರೀತಿ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿರುವಂತಹ ಪಕ್ಷಿ ಅಂದರೆ ನಮ್ಮ ಟುವಿ ಹಕ್ಕಿ. ಈ ಪಕ್ಷಿಯನ್ನು ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ, ಬರ್ಮಾಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕಾಣಸಿಗುತ್ತೆ. ಇದು ಮೊದಲೇ ಹೇಳಿದಂತೆ ಮೋನೋಗಾಮಸ್ ಅಥವಾ ಏಕಸಂಗಾತಿಯನ್ನು ಹೊಂದಿರುವಂತಹ ಪಕ್ಷಿ. ಎಲ್ಲ ಕೆಲಸಗಳನ್ನು, ಗೂಡನ್ನು ಕಟ್ಟೋದ್ರಿಂದ ಹಿಡಿದು ಮೊಟ್ಟೆಗಳಿಗೆ ಕಾವನ್ನು ಕೊಟ್ಟು ಮರಿಗಳಿಗೆ ಆಹಾರವನ್ನು ಒದಗಿಸುವವರೆಗೂ ಎಲ್ಲ ಕೆಲಸಗಳನ್ನು ಕೂಡ ಸಮಾನವಾಗಿ ಮಾಡುತ್ತೆ. ಈ ಪಕ್ಷಿಗಳು ಮಿಲನದ ಸಮಯದಲ್ಲಿ ನೀವು ಮೊದಲು ಕೇಳಿದಾಗ ಯಾವ ಧ್ವನಿಯನ್ನು ಕೇಳಿದ್ರೋ, ಮಿಲನ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಮಿಲನದ ಸಮಯದಲ್ಲಿ ಕೂಗುವಂಥ ಕೂಗು ಸ್ವಲ್ಪ ಬೇರೆ ರೀತಿಯಲ್ಲಿರುತ್ತೆ. ಆ ಕೂಗನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಮಿಲನದ ಸಮಯದಲ್ಲಿ ಈ ಕೂಗುವಂತಹ ವೇಗ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾವು ಬೀಟ್ ಅಂತೇನು ಕರಿತೀವಿ, ಆ ಶ್ರುತಿ ಸ್ವಲ್ಪ ಜಾಸ್ತಿಯನ್ನು ಮಾಡಿ ಕೂಗೋದಕ್ಕೆ ಶುರು ಮಾಡುತ್ತೆ. ಯೋಚಿಸಿ, ಒಂದು ದಾರವನ್ನು ನಾವು ತೊಗೊಂಬಂದು ಹೊಲಿಯೋದೇ ಎಷ್ಟು ಕಷ್ಟ, ಆದರೆ ಈ ಪಕ್ಷಿ ತಾನೇ ದಾರವನ್ನು ತಯಾರಿಸುತ್ತೆ. ರೇಷ್ಮೆ ಅಥವಾ ಇತರ ಹುಳಗಳಿಂದ ಅಥವಾ ಹೊರಗಡೆ ಗಿಡಗಳಲ್ಲಿ ಸಿಗುವಂತಹ ನಾರಿನಿಂದ ಅಥವಾ ಪೈರಲ್ಲಿ ಸಿಗುವಂತಹ ನಾರಿನ ಅಂಶದಿಂದ, ಜೇಡ್ರ ಬಲೆಗಳಿಂದ, ಈ ಥರದ್ದೆಲ್ಲ ವಸ್ತುಗಳಿಂದ ದಾರವನ್ನು ತಾನೇ ತಯಾರಿಸಿ ಅದಕ್ಕಿಂತ 5 ಪಟ್ಟು 10 ಪಟ್ಟು ದೊಡ್ಡದಾಗಿರುವಂಥ ಎಲೆಗಳನ್ನು ಒಂದೇ ಪಕ್ಷಿ ಕೂತ್ಕೊಂಡು 2 ಬದಿಯಲ್ಲಿ ದಾರವನ್ನು ಎಳೆದು ರಿವೀಟ್ನ ಹಾಕಬೇಕಾದ್ರೆ ಅದರ ತಾಳ್ಮೆಗೆ ಎಷ್ಟು ಮಿತಿ ಇದೆ ಅಲ್ವಾ? ಎಷ್ಟೊಂದು ತಾಳ್ಮೆಯಿಂದ ಕೆಲಸ ಮಾಡುತ್ತೆ ಅಲ್ವಾ? ಖಂಡಿತ. ಯಾಕಂದರೆ ಒಂದು ಬಾರಿ ಕುಂಚುಂಚವನ್ನು ಹಾಕಿ ರಂಧ್ರವನ್ನು ಕೊರೆದು ದಾರವನ್ನು ಎಳಿಬೇಕಾದ್ರೆ ಎಷ್ಟೋ ಸರಿ ಎಲೆಗಳು ತಪ್ಪಿ ಹೋಗುತ್ತೆ. ಅಷ್ಟೆಲ್ಲ ಆದರೂ ಕೂಡ ತನ್ನ ಪ್ರಯತ್ನವನ್ನು ನಿಲ್ಲಿಸಲ್ಲ ಈ ಪಕ್ಷಿ. ಮತ್ತೊಂದು ಸಾರಿ ಮಗದೊಂದು ಸಾರಿ ಆ ಎಲೆಗಳನ್ನು ಜೋಡಿಸಿ 2 ಬದಿಯಲ್ಲಿ ರಂಧ್ರವನ್ನು ಕೊರೆದು ಆ ರಿವೀಟನ್ನು ಹಾಕಿರುವಂಥ 2 ಬದಿಯ ಗಂಟುಗಳನ್ನು ಹಾಕಿ ಬಿಗಿಯಾಗಿ 2 ಎಲೆಗಳನ್ನು ಹೊಸಬಿಡುತ್ತೆ. ಇದರ ಗೂಡು ಸಾಧಾರಣ ವಿ ಆಕಾರದಲ್ಲಿರುತ್ತೆ. ವಿ ಆಕಾರ ಅಂದರೆ ನಿಮಗೆ ಸುಲಭವಾಗಿ ಅರ್ಥ ಆಗಬೇಕು ಅಂದರೆ, ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವೆಲ್ಲ ಪುಟ್ಟ ಮಕ್ಕಳಿಗೆ ಜೋಲಿಯನ್ನು ಕಟ್ಟಿ ತೂಗ್ತಿರಲ್ವ, ಆ ರೀತಿಯ ಒಂದು ಗೂಡನ್ನು ಇದು ನಿರ್ಮಿಸುತ್ತೆ. ಇವಾಗ ನಿಮಗೆ ಇದರ ಗೂಡು ಯಾವ ರೀತಿ ಇರುತ್ತೆ ಅಂತ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಅಷ್ಟು ಮುದ್ದಾದ ಗೂಡನ್ನು ಕಟ್ಟುವಂಥ ಪಕ್ಷಿ ನೀವೆಲ್ಲ ಇದರ ಗೂಡುಗಳನ್ನು ಸುಲಭಕ್ಕೆ ನೋಡ್ಬೋದು. ನಿಮ್ಮ ಮನೆಯ ಹತ್ತಿರದ ಪೊದೆಗಳಲ್ಲಿ ಅಥವಾ ದಟ್ಟವಾದಂತಹ ಗಿಡಗಳಿರುವಂತಹ ಜಾಗಗಳಲ್ಲಿ ಈ ಪಕ್ಷಿ ಅಗಲವಾಗಿರೋ ಒಂದು ಎಲೆಗಳನ್ನು ಸೇರಿಸಿ ತನ್ನ ಗೂಡನ್ನು ಹೊಸ್ತಿರುತ್ತೆ. ಹಾಗಾಗಿ ಇಂತಹ ಒಂದು ಮುದ್ದಾದ ಹಸಿರು ಬಣ್ಣದ ಪಕ್ಷಿಯನ್ನು ನೀವೆಲ್ಲರೂ ಕಂಡ್ರೆ ನಿಮ್ಮ ಮಕ್ಕಳಿಗೂ ತೋರಿಸಿ, ಖಂಡಿತ ಇದರ ವಿವರಗಳನ್ನು ಮಕ್ಕಳಿಗೆ ಹೇಳಿ ಅವ್ರಿಗೂ ಕೂಡ ಹೊಸ ಹಲವಾರು ವಿಚಾರಗಳನ್ನು ತಿಳ್ಕೊಂಡಂತಾಗುತ್ತೆ. ಇದು ನಮ್ಮ ವಿಶೇಷವಾದ ಹಸಿರು ಬಣ್ಣದ ಟೋವಿ ಹಕ್ಕಿ ಅಥವಾ ದರ್ಜಿ ಹಕ್ಕಿ ಅಥವಾ ಟೈಲರ್ ಬರ್ಡ್. ಇಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇಂದಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.